ಪೆದ್ದೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷರಾಗಿ ಜಯರಾಮ್ ರೆಡ್ಡಿ, ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 15 ಜನ ಸದಸ್ಯರಿದ್ದು, ಕಾಂಗ್ರೆಸ್ ಬೆಂಬಲಿತ 11 ಸದಸ್ಯರು ಹಾಗೂ ಜೆಡಿಎಸ್ ಬೆಂಬಲಿತ 4 ಜನ ಸದಸ್ಯರಾಗಿದ್ದು, ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಜಯರಾಮ್ ರೆಡ್ಡಿ, ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ನಾಮಪತ್ರ ಸಲ್ಲಿಸಿದ್ದು, ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ಸುರೇಶ್ ರವರು ಘೋಷಣೆ ಮಾಡಿದರು. ಸಚಿವ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಪಂಚಾಯಿತಿ ಎದುರುಗಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಮೀಳಾ ಟಿಕೆ, ಗಾಯತ್ರಮ್ಮ, ಎನ್ ಯಾರಪ್ಪರೆಡ್ಡಿ, ರತ್ನಮ್ಮ, ಪೆದ್ದ ಚೌಡರೆಡ್ಡಿ, ಅಭಿಲಾಷ್ ಆರ್, ಸುಭದ್ರಮ್ಮ, ಗೋಪಮ್ಮ, ರತ್ನಮ್ಮ, ಸುಶೀಲಮ್ಮ, ಮಧುಸೂದನ್, ಎನ್ ನರಸಿಂಹಮೂರ್ತಿ, ಭಾಸ್ಕರ್, ಶ್ವೇತಾ, ಮುಖಂಡರಾದ ಸುಬ್ಬಾರೆಡ್ಡಿ, ಶ್ರೀರಾಮರೆಡ್ಡಿ, ವೆಂಕಟರಾಮರೆಡ್ಡಿ, ರಮೇಶ್ ರೆಡ್ಡಿ, ವೆಂಕಟರಮಣಪ್ಪ, ನಾಗರಾಜ್ ರೆಡ್ಡಿ, ಬಾಬು ರೆಡ್ಡಿ, ಪುರುಷೋತ್ತಮ್ ರೆಡ್ಡಿ, ವಿಶ್ವನಾಥ್, ವೇಮರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮತ್ತು ಅಭಿವೃದ್ಧಿ ಮಾಡಲು ಇಚ್ಛಿಸುವುದು ನಗರ ಮತ್ತು ಗ್ರಾಮಗಳಂತೆ ಪೆದ್ದೂರು ಗ್ರಾಮ ಪಂಚಾಯಿತಿಯು ಸಹ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ಒಂದು 2 ಮಾತು ಅವಕಾಶ ಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದ. ಪುರುಷೋತ್ತಮ್ ಅಂತ ಪುರುಷೋತ್ತಮ್ ರೆಡ್ಡಿ ದಿಗುಪ್ಪಲ್ಲಿ ಪೆದ್ದೂರು ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷರ ಚುನಾವಣೆ ಬಂದಿದ್ದು, ಇಲ್ಲಿ ಜನರಲ್ ಜಂಟಿಗಾಗಿರುತ್ತೆ. ಅದರಲ್ಲಿ ಮೊದಲನೇ ಅವಧಿಗೆ ನಮ್ಮ ಚಿಕ್ಕಪ್ಪನವರಾದಂಥ ಜಯರಾಮ್ ರೆಡ್ಡಿ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸುಧಾಕರ್ ರೆಡ್ಡಿ ಅವರ ಗುಂಪಿನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತೆ. ವೇಂಪಲ್ ನರಸಿಂಹಮೂರ್ತಿ ಪರಿಶಿಷ್ಟ ಪಂಗಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೆ.